ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವಿಜಯ್ ಕುಮಾರ್ ಅಂಡ್ ಫ್ಯಾಮಿಲಿ, ಮೈಸೂರು. ಡಿವೈನ್ ಸ್ಪಾರ್ಕ್, ಕ್ಯಾನ್ಬೆರಾ, ಆಸ್ಟ್ರೇಲಿಯಾ. ಗುರುರಾಜ್, ಬೆಂಗಳೂರು. ಗುರುಭಕ್ತ, ದೇವನಹಳ್ಳಿ. ಕನ್ಯಾಕುಮಾರಿಯಿಂದ ಮುಂಬೈ ಮಹಾನಗರದ ತನಕದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಹಲವಾರು ಸುಪ್ರಸಿದ್ಧ ದೇಗುಲಗಳಿವೆ. ಆದರೆ ಅವುಗಳಲ್ಲಿ ಸಿಗದ ದಿವ್ಯತೆಯ ಅಂದದ ಜಲಪಾತವೇ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಡಿವೈನ್ ಪಾರ್ಕ್ನಲ್ಲಿದೆ. ಸರ್ವ ಧರ್ಮಗಳ, ಸರ್ವ ದೇವರುಗಳ ನೆಲೆಬೀಡಾದ ಈ ಡಿವೈನ್ ಪಾರ್ಕ್ ಎಂಬುದು ಅಂದಿನ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಜಾಗೃತ ಚೇತನ ಶ್ರೀ ಗುರೂಜಿ ಆಗಿ ಇಲ್ಲಿ ನೆಲೆಸಿ ಅವರೇ 1986ರಲ್ಲಿ ನಿರ್ಮಿಸಿಕೊಂಡ ಅವರದೇ ಆದ ಆಧ್ಯಾತ್ಮಿಕ ಪ್ರಯೋಗಶಾಲೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವೇ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಲಿಗ್ರಾಮದ ಪಟ್ಟಣದಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಪರಮ ಪವಿತ್ರ ತಾಣವೇ ಇದಾಗಿದೆ. ಉಳಿದೆಲ್ಲ ದೇಗುಲಗಳಲ್ಲಿ ಸೈಲೆಂಟ್ ಆಗಿರುವ ದೇವರು ಇಲ್ಲಿ ಸೇಲಿಯಂಟ್ ದಿವ್ಯ ಸಂದೇಶವನ್ನಂತೂ ಹೊಮ್ಮಿಸುತ್ತಲೇ ಇದ್ದಾರೆ. ಉಳಿದೆಡೆ ಇನರ್ಟ್ ಆಗಿ ತೋರುವ ದೇವರು ಇಲ್ಲಂತೂ ಬಾಯಿ ಬಿಟ್ಟು ಆಧ್ಯಾತ್ಮಿಕ ಲೋಕದ ಗುಟ್ಟನ್ನೆಲ್ಲ ರಟ್ಟು ಮಾಡುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಜಗತ್ತಿನ ದೇವರ ಗಡಣವೇ ಇಲ್ಲಿ ಮುಂಜಾನೆ ಪೂಜೆಯ ವೇಳೆ ಹಾಗೂ ಸಂಜೆ ಇಂಪಾದ ಭಜನೆಯ ವೇಳೆ ಸಕ್ರಿಯರಾಗುತ್ತಾರೆ. ನೀವು ಯಾವುದೇ ಊರಿನ ಯಾವುದೇ ದೇವರಲ್ಲಿ ಭಕ್ತಿಯ ಹರಕೆ ಹೊತ್ತಿದ್ದರೂ ಇಲ್ಲಿಗೆ ಬಂದು ಅದನ್ನು ತಲುಪಿಸಿದಾಗ ಆಯಾಯ ದೇವರಿಗೆ ಅದನ್ನು ತಲುಪಿಸಿ ನಿಮಗೆ ಬಂಪರ್ ಕೃಪಾ ಬಟವಾಡೆಗೆ ಮುಂದಾಗುವವರೇ ಡಿವೈನ್ ಪೋಸ್ಟ್ಮನ್ ಆಗಿ ಸಹಕರಿಸುವ ಶ್ರೀ ಗುರೂಜಿ ಎಂಬುದಂತೂ ಅವರೇ ಬಯಲು ಮಾಡಿದ ಅತ್ಯಪರೂಪದ ಶ್ರೇಷ್ಠ ಸತ್ಯವಾಗಿದೆ. ಆತ್ಮಶಕ್ತಿ ಜಾಗೃತಿಯ ಏಕೈಕ ಪಾವನ ನೆಲೆಯಾಗಿಯೇ ಈ ಕ್ಷೇತ್ರವಂತೂ ಸದ್ದಿಲ್ಲದೆ ಸುದ್ದಿ ಮಾಡದೆ ಎಲೆಮರೆಯ ಕಾಯಿಯಂತೆ ತುಡಿಯುತ್ತಲೇ ಬಂದಿದೆ. ಉತ್ತಿಷ್ಠತ ಜಾಗೃತ ಎಂಬಿ ಧ್ಯೇಯ ವಾಕ್ಯದೊಂದಿಗೆ ಜಗದಗಲ ವ್ಯಾಪಿಸಿರುವ ನೂರಾರು ಡಿವೈನ್ ಸ್ಪಾರ್ಕ್ಸ್ ಯ ವಿವೇಕ ಜಾಗೃತ ಬಳಗಗಳು ವ್ಯಕ್ತಿತ್ವ ನಿರ್ಮಾಣ ಹಾಗೂ ಲೋಕೋದ್ಧಾರದ ಪವಿತ್ರ ಗುರಿಗಳತ್ತ ದುಡಿದು ನಾವೆಲ್ಲ ಒಂದು, ಬಂಧು, ಹಿಂದೂ, ಇಂದು, ಮುಂದೆಂದು ಎಂಬಿ ವಿಶ್ವ ಮಾನವ ಧರ್ಮದ ಅತ್ಯಾಪ್ತ ಘೋಷಣೆಯೊಂದಿಗೆ ವಿಶ್ವಬಂಧು ಪರಿಷತ್ ಆಗಿಯೇ ಬಹುಜನ ಹಿತಾಯ, ಬಹುಜನ ಸುಖಾಯ, ಬಹುಜನ ಶುಭಾಯ, ಬಹುಜನ ಮಂಗಳಾಯ ಎಂದೇ ಜನಮನ ಮಾರ್ಜನದ ಬಹುಮುಖ್ಯ ಚಟುವಟಿಕೆಗಳೊಂದಿಗೆ ತನ್ಮಯವಾಗಿವೆ. ಲೋಕಹಿತಕ್ಕೆಂದೇ ಜರುಗುವ ವಿಶಿಷ್ಟ ವಿಶ್ವಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಜನಜಾಗೃತಿ ಚಿಂತನಾ ಸಮಾವೇಶ, ತಿಂಗಳಿನಲ್ಲಿ ನಡೆಯುವ ನಾನಾ ಶಿಬಿರಗಳಲ್ಲಿ ಮುಖ್ಯವಾಗಿ ವಿದ್ಯಾಶ್ರೀ ಶಿಬಿರ, ಕೃಷಿಶ್ರೀ ಶಿಬಿರ, ಸಮರಸಶ್ರೀ ಶಿಬಿರ, ದಾಂಪತ್ಯ ಶ್ರೀ ಶಿಬಿರ, ಸಾಧಕ ಶ್ರೀ ಶಿಬಿರ, ಮಿತವ್ಯಯ ಶ್ರೀ ಶಿಬಿರಗಳು ತಿಂಗಳ ಮೊದಲ 10 ದಿನಗಳ ಕಾಲ ಜರುಗುವ ಯೋಗ ವಿಹಾರ,
ಉಚಿತ ಯೋಗ ಶಿಬಿರವು ಧ್ಯಾನ ಯೋಗ, ಮಾತೃಯೋಗ, ಬಾಲಯೋಗ, ರಜಾ ಸಂಗಮ, ಯೋಗ ಶ್ರೀರಕ್ಷ ಶಿಬಿರವು ಕೇವಲ ಒಂದೇ ವಾರದ ಆವಾಸಿ ಯೋಗ ಪರ್ವ, ವಿಶಿಷ್ಟ ಚಿಕಿತ್ಸಾ ವಿಕ್ರಮವು ಸದಾ ಎದೆತಟ್ಟಿ ಉಲ್ಲೇಖನಾರ್ಹವೇ. ಎಂದಿಗೂ ಸಂಗ್ರಾಮ ಅಲ್ಲ, ಸರ್ವದಾ ಸಂಧಾನವೇ ಎಂಬುದಂತೂ ಸಂಸಾರಿಗಳ ಸಾಧನಾ ಗರಡಿಯಾದ ಈ ಡಿವೈನ್ ಪಾರ್ಕ್ನ ಹೆಗ್ಗುರುತು. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ ಒಂದೇ ನಿಮಿಷದ ಪೂಜ್ಯ ಡಾಕ್ಟರ್ ಜಿ ಅವರ ಕಂಚಿನ ಕಂಠದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ಮುತ್ತು ರತ್ನಗಳೇ ಆಗಿವೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗಿರುವ ಏಕೈಕ ಆದರ್ಶ ಆತ್ಮಶಕ್ತಿ ಜಾಗೃತ ಸಾಧಕರೆಲ್ಲರ ಶೋಧನಾ ಮಂದಿರವೇ ಇದಾಗಿದೆ. ತುಂಬಿದ ಕೊಡವಾದ ಪೂಜ್ಯ ಡಾಕ್ಟರ್ ಜಿ ಅವರು ಸಾಧನಾ ಕ್ಷೇತ್ರದ ಆದರ್ಶ ಮೂರ್ತಿಯಾಗಿದ್ದು, ಭಗವದಾನಂದದ ಭವ್ಯ ತಿಜೋರಿಯೇ ಆಗಿ ಅಪರೂಪದ ಸಂಸಾರಿ ಸಂತರಾಗಿದ್ದಾರೆ. ಮುಂದಿನ ಅರ್ಧ ತಾಸು ಅವರಿಂದ ಆಧ್ಯಾತ್ಮಿಕ ವಾಗ್ಝರಿ ಓತಪ್ರೋತವಾಗಿ ಹರಿಯಲಿದೆ. ಓಡೋಡಿ ಬನ್ನಿ, ಮನಸಾರೆ ಆಲಿಸಿ, ದಿವ್ಯತೆಯ ಭವ್ಯ ರಸಾಸ್ವಾದದ ನವ್ಯ ತಿನಿಸನ್ನು ಹೀರಿ ನಲಿಯಿರಿ. ಹೂ ಎನ್ನುವಿರಾ? ನಿಷ್ಠ ಪ್ರೇಕ್ಷಕರೇ ನಮಸ್ಕಾರಗಳು. ಅತ್ಯಂತ ಸುಲಭವಾದ, ಅತ್ಯಂತ ಕಷ್ಟವಾದ ಒಂದು ವಿಚಾರ ಇಂದು ತಗೋತೇನೆ. ದೇವರವರಾಗೋಣ. ಯಾರು ದೇವರು? ನಮ್ಮೊಳಗಿನ ಪ್ರಾಣಶಕ್ತಿ, ತ್ರಾಣಶಕ್ತಿ, ಮಾನಶಕ್ತಿ, ಗಾನಶಕ್ತಿ, ಧ್ಯಾನಶಕ್ತಿ, ಆತ್ಮಶಕ್ತಿ, ಅಥವಾ ನಮ್ಮೊಳಗಿನ ಜೀವ, ಅದು ದೇವರು. ಜೀವ ಹೋದಾಗ ನಾವು ಹೆಣ ಆಗುತ್ತೇವೆ. ಆಗ ಇಟ್ಕೊಳ್ಳೋದಿಲ್ಲ, ಒಂದೋ ಚಿತೆಯ ಮೇಲಿಟ್ಟು ಸುಡುತ್ತೇವೆ, ಮುಷ್ಟಿ ಬೂದಿ ಆಗುತ್ತೇವೆ. ಅದಿಲ್ಲ, ನೆಲದೊಳಗೆ ಹೋಗಿದ್ದು ಹಾಕುತ್ತೇವೆ. ದೇವರವರಾಗೋಣ ಅಂದರೆ ಒಳಗಿನ ಪ್ರಾಣಶಕ್ತಿಯವರ ಆಪ್ತರಾಗೋಣ, ದಾಸರಾಗೋಣ, ಮಿತ್ರರಾಗೋಣ, ಸಾರ್ಥಕರಾಗೋಣ, ಯಶಸ್ವಿ ಆಗೋಣ. ದೇವರು ಯಾವುದನ್ನು ಬಯಸುವುದಿಲ್ಲ. ಹಣ, ಚಿನ್ನ, ಸೀರೆ ಆತನಿಗೆ ಯಾವುದೂ ಬೇಡ. ನೀವು ಕೂಡ ಹಣವನ್ನು ಬಯಸುತ್ತೀರಿ. ಹಣ ಆಗುವ ತನಕ ಹಣ. ಒಂದು ಗಾದೆ ಇದೆ, ಉಸಿರು ಹೋಗುತ್ತದೆ. ಯೋಚನೆ ಮಾಡಿ, ಪಾಸ್ಬುಕ್ ಆಗಲಿ, ಅಕೌಂಟ್ ಹಣವಾಗಲಿ ಅಲ್ಲಲ್ಲೇ ಬಿದ್ದಿರುತ್ತದೆ. ನಿಮ್ಮ ಮೇಲೆ ನೋಟಿನ ಕಂತೆಯನ್ನೇ ಹಾಕಿದರೂ ಕೂಡ ಹೆಣ ಆದವರು ನಿಮಗೆ ಯಾವುದು ಬೇಡ. ಹಾಗಾಗಿ ನಿಜವಾಗಿಯೂ ಯಶಸ್ವಿ ಜೀವನಕ್ಕೆ ಯಾವುದು ಬೇಡವೇ? ಖಂಡಿತ ಬೇಡ. ಹೆಣ್ಣು, ಹೊನ್ನು, ಮಣ್ಣು ತಾತ್ಕಾಲಿಕ ಈ ಜಗತ್ತಿನ ಬದುಕಿಗಾಗಿ ಮಾತ್ರ. ಸತ್ತ ಮಂತ್ರ ಇರುವ ಹಣ ಯಾವುದು? ಗುಣ ಮಾತ್ರ. ಎಲ್ಲರೂ ನನ್ನವರೇ. ವಿಶ್ವಬಂಧು ಪರಿಷತ್ತಾಗಿ ನೀನು ಯಥಾರ್ಥವಾಗಿ ಬದುಕಿದ್ದರೆ ಆ ಹಣದ ಬಡ್ಡಿ ಅದೇ ಗುಣ, ಅದು ಪರಕ್ಕೆ ನಿನ್ನನ್ನು ಮುನ್ನಡೆಸುತ್ತದೆ. ನಮ್ಮ ಶಾಸ್ತ್ರ ಗ್ರಂಥಗಳೆಲ್ಲ ಅದೇ ಹೇಳೋದು. ಸತ್ತರೂ ಬದುಕುವುದು ಎಂದರೆ ಅದೇ. ಎಲ್ಲ ಮಹಾತ್ಮರು ಕೂಡ ದೇಹ ಸತ್ತಿದೆ, ಆದರೆ ವ್ಯಕ್ತಿತ್ವ ಬದುಕಿದೆ. ಶ್ರೀ ಗುರುಜಿ 1902 ಜುಲೈ 4ರಂದು ದೇಹವನ್ನು ಬಿಟ್ಟರೂ ಕೂಡ ಇಂದಿಗೂ ಜೀವಂತವಾಗಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಅವರಿದ್ದು ಉತ್ತಿಷ್ಠತ ಜಾಗೃತ, ರೈಸ್ ಸೆವೆಕ್ ಎನ್ನುತ್ತಿದ್ದಾರೆ.
ಸತ್ತರೂ ಬದುಕಿದ್ದಾರೆ. ಒಮ್ಮೆ ಆತ್ಮವಿಮರ್ಶೆ ಮಾಡಿಕೊಳ್ಳಿ. ನಾವೆಲ್ಲ ಬದುಕಿಯೂ ಸತ್ತಂತೆ. ಯಾರಿಗೂ ಕೂಡ ನಮ್ಮ ನೆನಪಾಗೋದಿಲ್ಲ, ಯಾರಿಗೂ ನೆನಪು ಬರುವಂತೆ ನಮ್ಮ ವರ್ತನೆ ಇಲ್ಲ. ಇದ್ದೂ ಇಲ್ಲದಂತೆ, ಅವರು ಇಲ್ಲದೆಯೂ ಇದ್ದಂತೆ. ದೇವರವರಾಗಬೇಕು ಎಂದರೆ ಇಲ್ಲದೆಯೂ ಇರಬೇಕು, ಇದ್ದೂ ಕೂಡ ಸದಾಕಾಲ ಮನಸ್ಸಿಗೆ ಹೊಳೆಯುವಂತೆ, ಶಾಕಿಂಗ್ ಎಫೆಕ್ಟ್ ಕೊಡುವಂತೆ ಏಬಲ್ ಮತ್ತು ನೋಬಲ್ ಆಗಬೇಕು. ಹೇಗಾಗುವುದು ಆಗ? ಕಷ್ಟವೇನಿಲ್ಲ, ಆಲೋಚನೆ ಶುದ್ಧವಾಗಬೇಕು. ಈ ಜಗತ್ತೇ ನನ್ನದು, ಎಲ್ಲೆಡೆ ಭಗವಂತನಿದ್ದಾನೆ, ಎಲ್ಲರೂ ಭಗವಂತನ ಮಕ್ಕಳೇ, ನಾನೂ ಕೂಡ ಭಗವಂತನವನೇ. ಭಗವಂತ ನನ್ನೊಳಗಿದ್ದು ಮಗು, ಮುದ್ದು, ಕಂದ, ಕ್ಷಣಕಾಲವೂ ಕೂಡ ಬಿಡುವಿಲ್ಲದಂತೆ ಲೋಯೆಸ್ಟ್ ವಾಲ್ಯೂಮ್ನಲ್ಲಿ ಮಾತನಾಡುತ್ತಿದ್ದಾನೆ. ಆತನನ್ನು ನಾನು ಬೇಡಬೇಕು, ಕಣ್ಣೀರು ಹರಿಸಬೇಕು. ಕಂಬನಿಯ ಕರೆಗೆ ಮಾತ್ರ ಹೆತ್ತ ತಾಯಿ ಓಡೋಡಿ ಬಂದಂತೆ ಒಳಗಿನ ಭಗವಂತ ಬೇಗ ಸ್ಪಂದಿಸುತ್ತಾನೆ. ಹೇ ಭಗವಂತ, ಹೇ ಪ್ರಾಣಶಕ್ತಿ, ಹೇ ತ್ರಾಣಶಕ್ತಿ, ಹೇ ಮಾನಶಕ್ತಿ, ಹೇ ಗಾನಶಕ್ತಿ, ಹೇ ಆತ್ಮಶಕ್ತಿ, ಹೈಯೆಸ್ಟ್ ವಾಲ್ಯೂಮ್ನಲ್ಲಿ ನನ್ನನ್ನು ಚುರುಕಾಗಿಸೋ. ನನ್ನ ದೇಹ ಮನಸ್ಸು ಚತುರತಿ ಬೀಡಾಗುವಂತೆ ಮಾಡೋ. ಮುದ್ದು ಕಂದ ಎಂದು ನೀನು ಆಪ್ತತೆಯಿಂದ ಕರೆಯೋ. ಸಂಚಿತ ಕರ್ಮದ ರಾಶಿಯನ್ನೆಲ್ಲ ಕ್ಷಣಾರ್ಧದಲ್ಲಿ ಕರಗಿಸೋ. ನನ್ನ ಮನಸ್ಸು ಅರಳಿಸೋ. ಸದಾ ಚತುರ್ಥಿಯ ಬೀಡಾಗುವಂತೆ ಎಲ್ಲರ ಒಳಿತಿಗಾಗಿ ಬೇಡುವಂತೆ ಮಾಡೋ. ಆಲೋಚನೆ ಶುದ್ಧವಾದಾಗ ಆ ಮರಣ ಪರ್ಯಂತ ಜಗತ್ತೇ ಎಲ್ಲರೂ ಕೂಡ ನಲಿಯುವಂತಾಗಬೇಕು. ಯಾರೂ ನರಳಬಾರದು. ಆಸಕ್ತಿ ಎಲ್ಲರಲ್ಲೂ ಸದಾಕಾಲ ಭಗವಂತನೇ ಆಗಬೇಕು. ಸದಾಕಾಲ ಆಲಾಪ ಭಗವಂತನಲ್ಲೇ ಇರಬೇಕು. ಆರಾಧ್ಯ ದೇವರಾಗಿ ಭಗವಂತ ಮಾತ್ರ ಇರಬೇಕು. ಆಶ್ರಯವಾಗಿ ಭಗವಂತನೇ ಸಾಕೆಂಬ ಭಾವ ಬರಬೇಕು. ಆಶೆ ಭಗವಂತ ಮಾತ್ರ ನೆಲೆ ನಿಲ್ಲಬೇಕು. ದೇವರವರಾಗಬೇಕು ಎಂದರೆ ಭಗವಂತ ಮೆಚ್ಚಬೇಕು. ದಿನದಲ್ಲಿ 100 ಬಾರಿ ಮಗು, ಮುದ್ದು, ಕಂದ, ಚಿನ್ನ, ಜಾಣ ಆತ ಕರೆಯಬೇಕು. ಕಣ್ಮುಚ್ಚಿ ಅಂತರ್ಮುಖಿಯಾದಾಗ ನನ್ನ ಮಗು, ನನ್ನ ಕಂದ, ಜಾಣ, ದಾಸ, ಶರಣ, ಈ ರೀತಿ ಭಗವಂತನ ಆಪ್ತ ಮೊರೆ ನೀವು ಸ್ಪಷ್ಟವಾಗಿ ಕೇಳುವಂತಾಗಬೇಕು. ಜಗದಗಲ ಕಣ್ ತೆರೆದಿರಿ ಎಂದರೆ ಭಗವಂತನ ಮಗು, ಮುದ್ದು, ಜಾಣ, ಕಂದ ಈ ಸ್ವರ ಸ್ಪಷ್ಟವಾಗಿ ನಿಮ್ಮ ಕಿವಿಗೆ ಬೀಳುವಂತಾಗಬೇಕು. ನಿಮ್ಮ ಇಷ್ಟ ದೇವರ ಚಿತ್ರ ಎಲ್ಲೆಡೆಯೂ ಕೂಡ ಇರುವಂತಾಗಬೇಕು. ಊದಿನ ಬತ್ತಿ ಹಚ್ಚಿದ್ದೀರಿ ಎಂದರೆ ಹೊಗೆ ಕಾಣುತ್ತೀರಿ. ಆ ಹೊಗೆಯಲ್ಲೇ ನಿಮ್ಮ ಇಷ್ಟ ದೇವರ ಕೃಷ್ಣನ ಮುಖ ಇದ್ದರೆ, ಗುರುಜಿ ಮುಖ ಇದ್ದರೆ, ರಾಮನ ಮುಖ ಇದ್ದರೆ, ಲಕ್ಷ್ಮಿಯ ಮುಖ ಇದ್ದರೆ ಯಾವ ರೀತಿ ಆ ಭಾವ ಇರುತ್ತದೆಯೋ ಆ ಕನಸು ನನಸಾಗುತ್ತದೆ. ದೇವರವರ ನೀವು ಆದರಿ ಎಂದರೆ ಅಂತರಂಗ ಶುದ್ಧಿಯಾಗುತ್ತದೆ. ಭಗವಂತ ಭಗವಂತ ಭಗವಂತನೇ ಅಲ್ಲದೆ ಬೇರೇನೂ ಬೇಡ, ಬೇರೇನೂ ಬೇಕಾಗಿಲ್ಲ. ನನ್ನ ಭಗವಂತ ನನ್ನ ಜೊತೆ ಮಾತನಾಡುತ್ತಲೇ ಇದ್ದೇನೆ, ಸಾಕೋ ಸಾಕೋ. ಕ್ಷಣಾರ್ಧದಲ್ಲಿ ಆತ ನನ್ನ ಮಗು, ನನ್ನ ಮುದ್ದಿನ ಮಗು, ನನ್ನ ನೆಚ್ಚಿನ ಕಂದ, ನನ್ನ ಸಾರ್ಥಕ ದಾಸ, ನನ್ನ ಶರಣರಲ್ಲಿ ಶರಣ ಎಂದು ಆ ಇಂಪಾದ ಸ್ವರ ನೀವು ಕೇಳಿದರೆ ಜನ್ಮ ಪೂರ್ತಿ ಬೇರೇನು ಬೇಡ. ನಿದ್ರೆ ಬರುವಾಗ ನನ್ನ ಮಗು ಎಂಬ ಒಂದು ಇಂಪಾದ ಸ್ವರ ಕೇಳಿದರೆ ಸದಾಕಾಲ ಆನಂದ ತುಂದಿಲಿರಾಗುತ್ತೀರಿ. ಮುಗುಳು ನಗುವಿನೊಂದಿಗೆ ನನ್ನೊಳಗಿನ ಭಗವಂತ ಎಷ್ಟೊಂದು ಕರುಣಾಮಯಿ, ಎಷ್ಟೊಂದು ಕೃಪಾತುರ, ಎಷ್ಟೊಂದು ಶೂರ, ಧೀರ, ವೀರ. ಈ ಭಾವದಿಂದ ಭಗವಂತನ ಮೇಲೆ ನಿಮ್ಮ ಪ್ರೀತಿ ಕೋಟಿ ಪಾಲು ವೃದ್ಧಿಯಾಗುತ್ತದೆ. ಆಗ ದೇಹಕ್ಕಾಗಿ ಪ್ರೀತಿಯಲ್ಲ, ದೇಹದೊಳಗಿನ ದೇವರಿಗಾಗಿ ಪ್ರೀತಿ. ಆತ ಮಾಡುವ ಸಾಧನೆ ಒಳಗಿನ ದೇವರು ಕೇಳುತ್ತಿದ್ದಾನೆ, ಕಾಣುತ್ತಿದ್ದಾನೆ, ಪರಿಶೀಲಿಸುತ್ತಿದ್ದಾನೆ, ಪರೀಕ್ಷಿಸುತ್ತಿದ್ದಾನೆ, ಇದ್ದಾನೆ, ನೋಡುತ್ತಿದ್ದಾನೆ,
ಪರಿಶೀಲಿಸಿ ಪರೀಕ್ಷಿಸಿ ಖಂಡಿತವಾಗಿ ಮೇಲೆತ್ತುತ್ತಿದ್ದಾನೆ. ಈ ನೋ ಪ ಪ ಪ ಈ ಭಾವದಿಂದ ಭಗವಂತ ದೂರ ಇಲ್ಲ, ಒಳಗೆ ಇದ್ದಾನೆ, ಹೃದಯದೊಳಗೇ ಇದ್ದಾನೆ, ದೇಹದ ರೋಮ ರೋಮಕ್ಕೂ ಕೂಡ ಆತ ಚಿರಪರಿಚಿತ. ಈ ಭಾವ ಬರುತ್ತದೆ. ಒಂದು ರೋಮ ಹಿಡಿದೆಳೆದಾಗ ಹೇಗೆ ನಮಗೆ ನೋವಾಗುತ್ತದೆ? ಭಗವಂತ ಇದ್ದಾನೆ, ಹಾಗಾಗಿ ನೋವಿನ ಸ್ಪಂದನ ಕೊಡುತ್ತಿದ್ದಾನೆ. ನೀವು ಮೇಲೇರಿದಂತೆ, ಅಂತರ್ಮುಖಿಯಾದಂತೆ, ದಿವ್ಯತೆಯ ಗಣಿಯಾದಂತೆ ಒಂದು ರೋಮ ಹಿಡಿದೆಳೆದಾಗ ನೋವಾಗೋ ಬದಲಿಗೆ ಮಗ್ಗು, ಮುದ್ದು, ಕಂದ, ಚಿನ್ನ, ದಾಸ, ಶರಣ ಎಂಬ ಸ್ವರ ನಿಮ್ಮ ಕಿವಿಗೆ ಸ್ಪಷ್ಟವಾಗಿ ಕೇಳಿದರೆ ಎಷ್ಟೊಂದು ಆನಂದ ಆಗಬಹುದು. ಇದೆಲ್ಲ ಕನಸಲ್ಲ, ನನಸೆ. ನಿಮ್ಮ ಮನಸ್ಸು ಪರಿಶುದ್ಧವಾಗಬೇಕು, ಪರಿಪಕ್ವವಾಗಬೇಕು, ಪ್ರಬುದ್ಧವಾಗಬೇಕು. ನೀನೇ ಗತಿ, ನೀನೇ ಮತಿ, ನೀನೇ ಪರಿಸ್ಥಿತಿ, ನೀನಿಲ್ಲದಿದ್ದರೆ ಅದೋ ಗತಿ ಎಂಬುದು ಸುಸ್ಪಷ್ಟವಾಗಬೇಕು. ಆಗ ಕಣ್ಣೀರು ಹರಿಯಬೇಕು. ಯಾರಿದ್ದಾರೆ ಇಷ್ಟು ಕೃಪೆ ಹರಿಸುವವರು? ನೀವು ನನ್ನೊಳಗಿದ್ದೀರಿ, ನಾನಂತೂ ನಿಮ್ಮೊಳಗಿಲ್ಲ. 24 ಗಂಟೆ ನೀವು ನನ್ನನ್ನೇ ನೋಡುತ್ತಿದ್ದೀರಿ. ನನಗೆ ನಿಮ್ಮ ನೆನಪು ಕೂಡ 24 ಗಂಟೆಯಲ್ಲಿ ಒಮ್ಮೆಯೂ ಆಗಲಿಲ್ಲ. ಎಷ್ಟೊಂದು ಕೃಪಾಳು, ಎಷ್ಟೊಂದು ಕೃಪಾಸಾಗರ! ನಿಮ್ಮ ಕೃಪೆಗೆ ಎಣೆ ಉಂಟೇನು? ಈ ಕೃಪಾಸಾಲ ತೀರಿಸಲು ನನ್ನಿಂದ ಸಾಧ್ಯವೇನು? ಹೇ ಭಗವಂತ, ನಿನ್ನ ಕೃಪಾರಣ ತೀರಿಸುವ ಬಗ್ಗೆ ಮುಖಾಮುಖಿಯಾಗಿ ಭಗವಂತ ಸ್ಪಂದಿಸುತ್ತಾನೆ. ಆಗ ಭಗವಂತ ಕಣ್ಣು ಮುಚ್ಚುತ್ತಾನೆ, ಕಣ್ಣು ತೆರೆಯುತ್ತಾನೆ, ರೆಪ್ಪೆ ಮಿಟುಕಿಸುತ್ತಾನೆ, ತುಟಿ ಮಿಟುಕಿಸುತ್ತಾನೆ. ಯೋಚನೆ ಮಾಡಿ, ನಿಮ್ಮೊಳಗಿನ ಭಗವಂತ ನೀವು ದೇವರವರಾದಿರಿ ಎಂದಾಗ ಆಪ್ತತೆಯೇ ಬೀಡಾಗುತ್ತಾನೆ, ಆರ್ತತೆಯಿಂದ ಓಡೋಡಿ ಬರುತ್ತಾನೆ. ಖಂಡಿತವಾಗಿಯೂ ನೀವೇ ಬೇಕೆಂಬ ಆಸಕ್ತಿ ತೋರುತ್ತಾನೆ. ಆಶ್ರಯದಾತನಾಗಿ ಸದಾಕಾಲ ನಿಮ್ಮ ಜೊತೆ ಆಪ್ತ ಸಂಭಾಷಣೆಗೆ ಮುಂದಾಗುತ್ತಾನೆ. ಇಂಥ ಭಗವಂತ ಬೆಳಗಿದ್ದಾನೆ, ಕೃಪಾತುರನಾಗಿದ್ದಾನೆ. ಕೃಪಾಶ್ರಯದಿಂದ ನಿಮ್ಮನ್ನು ಮೇಲೇರಿಸುತ್ತಾನೆ, ಮುದ್ದಿಸುತ್ತಾನೆ. ಯೋಚನೆ ಮಾಡಿ, ಆಗ ಜೀವನ ಅಮೂಲ್ಯವಾಗುತ್ತದೆ. ಸಹಸ್ರ ವರ್ಷ ಬೇಕಾದರೂ ಬದುಕುವೆ ಭಗವಂತನ ನೆರಳಿನಲ್ಲಿ, ದಿವ್ಯ ಸನ್ನಿಧಿಯಲ್ಲಿ, ಭವ್ಯ ನೆರಳಿನಲ್ಲಿ. ನವ್ಯ ವಾರ್ತೆಯೊಂದಿಗೆ ಭಗವಂತ ನಿನಗಾಗಿ ನನ್ನ ಜೀವನ ಮುಡಿಪು ಎಂದು ಸಂತೋಷದಿಂದ ನೀವು ಹೇಳುವಂತಾಗುತ್ತದೆ. ಮನಸ್ಸು ಶುದ್ಧವಾಗಬೇಕು, ಬುದ್ಧಿ ದೇವರೇ ಬೇಕು ಎಂಬ ನಿತ್ಯ ತೃಪ್ತಿಯಿಂದಿರಬೇಕು. ಚಿತ್ತದಲ್ಲಿ ಭಗವಂತನನ್ನು ಕಾಣುವ ತವಕ 100 ಮಡಿಯಾಗಬೇಕು. ಆಗ ಬಂಧಿಸುವ 9 ಮಂದಿಯಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಮಮಕಾರ, ಸಂಶಯಗಳೆಲ್ಲ ತಣ್ಣಗಾಗುತ್ತವೆ, ನಿಸ್ತೇಜವಾಗುತ್ತವೆ. ಭಗವಂತನ ಸ್ಮರಣೆಯಿಂದ 9 ಮಂದಿ ನಿರ್ವೀರ್ಯರಾಗುತ್ತಾರೆ, ಸದಾ ಸಹಕಾರ ಮನೋಭಾವದಿಂದ ಅರಳುತ್ತಾರೆ, ಸೇವಾತುರರಾಗುತ್ತಾರೆ. ಆಗ ಪಂಚೇಂದ್ರಿಯ 5, ಕರ್ಮೇಂದ್ರಿಯ 4, ಜ್ಞಾನೇಂದ್ರಿಯ 3 ಬೆಳೆಯಿಸುವ 12 ಮಂದಿ ಬಲಿಷ್ಠರಾಗುತ್ತಾರೆ. ಬಂಧಿಸುವ 9 ಮಂದಿ ಸ್ನೇಹಿತರಾಗುತ್ತಾರೆ. 12 + 9 21 ಮಂದಿಯ ಸಂಯುಕ್ತ ಸಂಯೋಗ ರೂಪದೊಂದಿಗೆ ಜೀವನ ಭವ್ಯವೂ ನವ್ಯವೂ ದಿವ್ಯವೂ ಆಗುತ್ತದೆ. ಆಗ ವನ ಆಗುತ್ತದೆ. ಒಣ ಆಗುವುದೇ ಇಲ್ಲ. ಜೀವನ ಎಂಬ ಶೋಚನೀಯ ಸ್ಥಿತಿ ಬರುವುದೇ ಇಲ್ಲ. ಬದುಕಿನ ಕ್ಷಣ ಕ್ಷಣವೂ ಆಗ ಭಗವಂತನ ಸಂಯೋಗದೊಂದಿಗೆ ಪರಮಾದ್ಭುತವಾಗುತ್ತದೆ. ಪುಟಗಟ್ಟಲೆ ಸಂದೇಶವನ್ನು ಭಗವಂತ ಧ್ಯಾನದ ವೇಳೆ ಕೊಡುತ್ತಾನೆ. ಆಪ್ತ ಮಗು ಎಂಬಂತೆ ಜಗತ್ತಿಗೆ ಅರಿಯದ ಹೊಸ ವಿಚಾರಗಳನ್ನೆಲ್ಲ ವ್ಯಕ್ತಿಯ ಮೂಲಕ ಶಕ್ತಿಯಾಗಿ ಭಗವಂತ ಪಸರಿಸುತ್ತಾನೆ. ಯುಗ ಯುಗದಲ್ಲಿ ಬಂದ ನಾನಾ ವೇದಗಳು ಭಗವಂತನಿಂದ ಶ್ರುತಿಯಾಗಿ ಜ್ಞಾನಿಗಳಿಗೆ ಭಗವಂತ ಕೊಟ್ಟ ವರ. ಯಾರು ಸೊನ್ನೆಯಾಗಿ ಭಗವಂತನನ್ನು ಕರೆದರೋ
ಸನ್ನೆಯಾದ ಭಗವಂತ ಸೊನ್ನೆಗಳ ಮೂಲಕ ಅದ್ಭುತ ಪರಿಣಾಮವನ್ನು ನೀಡಿದ ಪರಮಾದ್ಭುತ ಪ್ರತಿಸ್ಪಂದನವನ್ನು ಖಂಡಿತವಾಗಿಯೂ ಕರುಣಿಸಿದ. ಡಿವೈನ್ ಪಾರ್ಕ್ನಲ್ಲಿ ಈಗಲೂ ಕೂಡ ಶ್ರೀ ಗುರುಜಿ ಪ್ರತಿದಿನ ಧ್ಯಾನದ ವೇಳೆ ಪುಟಗಟ್ಟಲೆ ಸಂದೇಶವನ್ನು ನನಗೆ ಕೊಡುತ್ತಾರೆ. ಮಗು ಮುದ್ದು ಅಂತ ದಿನದಲ್ಲಿ 100 ಬಾರಿ, ಸಹಸ್ರಾರು ಬಾರಿ ಕರೆಯುತ್ತಾರೆ, ಕರುಣಿಸುತ್ತಾರೆ. ಕಂದ, ದಾಸ, ಶರಣ ಎಂಬ ಅವರ ಆಪ್ತ ಸ್ವರವನ್ನು ಕೇಳಿದಾಗ ತನ್ನಿಂದ ತಾನಾಗಿ ಕಣ್ಣೀರು ಬರುತ್ತದೆ. ದಿನ ನಾನು ಬೆಳಗ್ಗೆ ಡಿವೈನ್ ಪಾರ್ಕ್ನಲ್ಲಿ ಪೂಜೆಗೆ ಹೋಗುವಾಗ ಮಗು ಪೂಜೆ ಮಾಡಬೇಡ, ನಿನ್ನ ಪೂಜೆ ಬಂದಿತು ಎನ್ನುತ್ತಾರೆ. ಪುನಃ ನಾನು ಗೋಳೋ ಎಂದು ಹೊತ್ತಾಗ ಖಂಡಿತ ಅವಕಾಶ ಮಾಡಿಕೊಡಿ, ನೀವು ಜೊತೆಗಿದ್ದೇ ನನ್ನ ಪೂಜೆ ನೋಡಿ ಆನಂತರ ಅಂಕ ಹಾಕಿ ಈ ಒಂದು ದಿನ ದೀನನಾಗಿ ಭಾವುಕನಾಗಿ ನಾನು ಪೂಜೆ ಮಾಡುವೆ, ಖಂಡಿತ ಪೂಜೆ ಸ್ವೀಕರಿಸಿ ಎಂದು ನಾನು ಅಳುವಾಗ ಆಯಿತು ಮಗು ಜೊತೆಗಿರುತ್ತೇನೆ ಅಂತಾರೆ. ಪೂಜೆ ಆದ ತಕ್ಷಣ 100ಕ್ಕೆ 100 ಬೇಷ್ ಅನ್ನುತ್ತಾರೆ. ಕಷ್ಟವೇನಿಲ್ಲ. ನೀವೇ ಗತಿ, ನೀವೇ ಮತಿ, ನೀವೇ ಪರಿಸ್ಥಿತಿ. ಸದಾ ನಿಮ್ಮನ್ನೇ ನೋಡುತ್ತಿದ್ದೇನೆ, ಕೇಳುತ್ತಿದ್ದೇನೆ, ಅನುಭವಿಸುತ್ತಿದ್ದೇನೆ, ಆನಂದಿಸುತ್ತಿದ್ದೇನೆ ಎಂತಿರುವಾಗ ಅನ್ಯ ಯೋಚನೆ ಬರಲು ಸಾಧ್ಯವೇ ಇಲ್ಲ. ಮೂರ್ತಿ ಪೂಜೆಯ ಕ್ರಮ ಹಿಂದೂ ಧರ್ಮದಲ್ಲಿ ಬಂದ ಉದ್ದೇಶವೇ ಅದು. ಇತರ ಧರ್ಮೀಯರಿಗೆ ಮೂರ್ತಿ ಪೂಜೆಯ ಬಗ್ಗೆ ಸಾಕಷ್ಟು ಅನುಭವ ಇಲ್ಲ. ಮೂರ್ತಿ ಪೂಜೆ ಜಡ ಮೂರ್ತಿ, ಸತ್ತ ದೇವರಲ್ಲ, ಚಿನ್ಮಯಿ ದೇವರು ಅದರೊಳಗಿದ್ದಾನೆ. ಚಿತ್ತವನ್ನು ಅರಳಿಸಬಲ್ಲ ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿಯಾದ ಭಗವಂತ ಆ ಮೂರ್ತಿಯಲ್ಲಿದ್ದಾನೆ. ಜಡ ಮೂರ್ತಿಯೊಳಗೆ ಚೇತನ ಸ್ವರೂಪಿಯಾಗಿ ಚಿನ್ಮಯಿಯಾಗಿ ದೇವರಿದ್ದಾನೆ ಎಂಬುದು 100% ಖಾತ್ರಿಯಾದಾಗ ಆ ಮೂರ್ತಿಯತ್ತ ನೀವು ದೃಷ್ಟಿ ಇಟ್ಟು ಪೂಜೆ ಮಾಡುವಾಗ ದಿವ್ಯ ಸ್ಪಂದನದ ಅರಿವು ನಿಮಗಾಗಿ ಆಗುತ್ತದೆ. ಮಾಂಸದ ಮುದ್ದೆಯಾದ ನಿಮ್ಮ ಮಗು ಹೇಗೆ ಕೇವಲ ಮಾಂಸದ ಮುದ್ದೆ ಅಲ್ಲವೋ, ಚೈತನ್ಯ ಸ್ವರೂಪಿಯಾಗಿ ರನ್ಮನ ಸಿಂಚನವನ್ನು ಹೇಗೆ ಮಾಡಬಹುದೋ ಅದೇ ರೀತಿ ಮೂರ್ತಿ ಪೂಜೆಯಲ್ಲಿ ನೀವು ಒಂದಾದಾಗ ಚಿನ್ಮಯಿ ದೇವರ ವಿಗ್ರಹದಿಂದ ಅದ್ಭುತವಾಗಿ ರಸಾಸ್ವಾದ ಭಾವೋದ್ವೇಗ ನಿಮಗಾಗುತ್ತದೆ. ಆ ಮೂರ್ತಿಯೇ ಕ್ಷಣ ಕ್ಷಣವು ಮಗು, ಮುದ್ದು, ಕಂದ, ಚಿನ್ನ, ನೋಡುವೆ, ನೀಡುವೆ, ಮಾಡುವೆ ಎಂಬೆಲ್ಲ ಆಶ್ವಾಸನೆಯೊಂದಿಗೆ ನಿಮ್ಮನ್ನು ಮುದ್ದಿಸುವಾಗ ಮೈ ರೋಮಾಂಚನವಾಗುತ್ತದೆ. ಈ ಜನ್ಮ ಸಾರ್ಥಕ ಎಂಬ ಭಾವ ಬರುತ್ತದೆ. ಈ ಕ್ಷಣ ಅತ್ಯಮೂಲ್ಯ ಎಂಬ ಭಾವ ಸ್ಫುರಣ ಆಗುತ್ತದೆ. ಆಗ ಜೀವನ ಜೇನಾಗುತ್ತದೆ, ಬದುಕು ಬಂಗಾರವಾಗುತ್ತದೆ, ಬಾಳೆಲ್ಲ ಬೆಳಕಾಗುತ್ತದೆ. ದೇವರವರು ನೀವು ಆಗಬೇಕು ಎಂದರೆ ನಾನಾ ಅನುಭವಗಳ ದಿವ್ಯತೆಗಳು ನೀವು ಆಗಲೇಬೇಕು. ಇಂದು ಬೆಳಗಿ ನಾಳೆ ಸಾಯುವ ಜೀವನ ನಿಮ್ಮದಲ್ಲ. ಸದಾ ಬೆಳಗಬೇಕು, ಬಾಳಬೇಕು, ಸದಾ ನಲಿವಿನ ನೆಲೆಯಾಗಬೇಕು. ಕಷ್ಟವೇನಿಲ್ಲ. ಭಗವಂತ ಜೀವಂತವಾಗಿ ನಿಮ್ಮೊಳಗೆ ಪ್ರಾಣಶಕ್ತಿಯಾಗಿದ್ದಾನೆ, ತ್ರಾಣಶಕ್ತಿಯಾಗಿದ್ದಾನೆ. ಆತನನ್ನು ನೀವು ನಂಬಿದ್ದೀರಿ, ತುಂಬಿದ್ದೀರಿ. ದಿಂಬಿನಂತಾದರೆ ಸರಿ. ನಿನಗಾಗಿಯೇ ಈ ಜೀವನ, ನಿನಗಾಗಿಯೇ ಈ ಬಾಳು. ಈ ಭಾವದಿಂದ ನೀವು ಭಗವದೀಯರಾಗಬೇಕು. ಭಗವಂತ ನಿಮ್ಮನ್ನು ಮೆಚ್ಚಿಕೊಂಡಂತೆ ನೀವು ಭಗವಂತನನ್ನು ನೆಚ್ಚಿಕೊಳ್ಳಬೇಕು, ಹಚ್ಚಿಕೊಳ್ಳಬೇಕು, ಭಗವದೀಯರೇ ಆಗಬೇಕು. ಅದಕ್ಕೆ ಸದಾ ಕಾಲ ದೇವರ ಸ್ಮರಣೆ ಬರುವಂತೆ ದೇವರ ಹೆಸರನ್ನೇ ಮಕ್ಕಳಿಗೆ ಇಟ್ಟರು. ಮಕ್ಕಳ ಹೆಸರನ್ನು ಕರೆಯುವಾಗ ಸಾಕ್ಷಾತ್ ಅವರೊಳಗಿನ ಆ ದೇವರನ್ನೇ ನಾನು ಕರೆಯುತ್ತಿದ್ದೇನೆ ಎಂಬ ಭಾವ ಅನಾದಿ ಕಾಲದಿಂದಲೂ ಬಂತು. ದೇವರವರಾಗಬೇಕು ಎಂದರೆ ದೇವರೇ ನನ್ನೊಳಗಿದ್ದಾನೆ, ಸಾಕ್ಷಾತ್ ಚಿನ್ಮಯಿಯಾಗಿ ಆತನಿದ್ದಾನೆ, ಆತನನ್ನೇ ನಂಬಿದ್ದೇನೆ, ತುಂಬಿದ್ದೇನೆ, ದಿಂಬಿನಿಂದಾಗಿದ್ದೇನೆ ಎಂಬಿ ದೃಢತೆಯಿಂದ ದೇವರೇ ನಾವಾಗಬೇಕು. ಕನಸು ಮನಸ್ಸಿನಲ್ಲಿಯೂ ಎರಡೆಣಿಸಿದೆ,
ಪರಿಶುದ್ಧತೆ, ಪರಿಪಕ್ವತೆ, ಪ್ರಬುದ್ಧತೆಯ ನಾಡು ಬೀಡು ನಾವಾಗಬೇಕು. ಹಾಗಾದಾಗಲೇ ಈ ಜೀವನ ಸಾರ್ಥಕವಾಗುತ್ತದೆ. ಭಗವಂತ ಬೇಷನ್ನುತ್ತಾನೆ, ಮಗು ನೀನು ನನಗೆ ಬೇಕು ಎಂದು ಸದಾಕಾಲ ಭಗವಂತ ವ್ಯಕ್ತಿಯನ್ನು ಮುದ್ದಿಸುತ್ತಾನೆ. ಅಂಥ ಅರ್ಹತೆ ಗಳಿಸಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು, ಮೆರೆಸಿಕೊಳ್ಳಬೇಕು. ಮನಸ್ಸು ಮಾಡೋಣವೇ. ನಮಸ್ಕಾರ.